ಆ ಸ್ಥಳದಲ್ಲಿ ಆರಾಧನೆಯನ್ನು ಮಾಡಿಕೊಂಡು ಬರುವುದು. ಇಲ್ಲಿ ಹಾಕಬೇಕಾದಂತಹ 3 ಶಿಲೆಗಳನ್ನು ಪ್ರತಿಷ್ಠಾಪನೆಯನ್ನು ಮಾಡಿಕೊಂಡು ಬರಬೇಕು. ತಿಳಿತಲ್ವೇ? 5, 3, 1 ತಿಳಿತಲ್ವೇ? 3 ಕಲ್ಲನ್ನು ಹಾಕಿ ಪ್ರತಿಷ್ಠಾಪನೆಯನ್ನು ಮಾಡಿಕೊಂಡು ಬರಬೇಕು ಮುಂದಕ್ಕೆ. ಅವರು ಇವರ ಮೇಲೆ ಒಂದು ದೈವ ಬರ್ತಿತ್ತು, ಯಾವುದಂತ ಗೊತ್ತಿಲ್ಲ. ಈ ಹೊತ್ತು ಏನಾದರೂ ತಿಳುವಳಿಕೆಯನ್ನು ಕೊಟ್ಟು ಯಾವುದಂತೇಳಿ ಹೇಳುವುದಿಲ್ಲ. ಸ್ಥಳದಲ್ಲಿ ಇರ್ತಕ್ಕಂತಹ ಒಂದು ರೀತಿಯಾದಂತಹ ಚೌಡಿಯ ಬಾಧೆ ತಿಳಿತಲ್ವೇ? ಆ ಬಾಧೆ ಮುಖಾಂತರವಾಗಿ ಈ ಸ್ಥಳದ ಅಥವಾ ಗಂಡನ ಮನೆ ಸ್ಥಳದ ಅದು ಇಲ್ಲಿಂದ ಬರ್ತಕ್ಕಂತಹ ಬಾಧೆ ಅಲ್ಲದು ತಿಳಿತಲ್ವೇ? ಇಲ್ಲಿಂದ ಬಂದಂತಹ ಬಾಧೆ ಯಾವುದೇ ಒಂದು ರೀತಿಯಾದಂಥ ಪರಿಣಾಮ ಬೀರ್ತಾ ಇಲ್ಲ. ಅಲ್ಲಿ ಇರ್ತಕ್ಕಂತಹ ಬಾಧೆಯಿಂದ ತೊಂದರೆಗಳೆಲ್ಲ ಬರ್ತಾ ಉಂಟು. ಅಲ್ಲಿ ಬೇಕಾದಂಥ ಪರಿಹಾರವನ್ನು ಮಾಡಿಕೊಂಡು ಬರಲಿ ತಿಳಿತಲ್ವೇ? ಆ ವಿಚಾರವಾಗಿ ಅದಕ್ಕೆ ಬೇಕಾದ ವಿಮರ್ಶೆಯನ್ನು ಮಾಡಿ ಅದೇ ಸ್ಥಳದಲ್ಲಿ ಪರಿಹಾರವನ್ನು ಮಾಡಿಕೊಂಡು ಬರಲಿ ತಿಳಿತಲ್ವೇ? ಯಾವುದೇ ಒಂದು ರೀತಿಯಾದ ದೋಷಗಳು ಬರದಂತಹ ರೀತಿಯಲ್ಲಿ ನಡೆಸಿಕೊಂಡು ಬರ್ತೇವೆ. ಸರಿ, ಬೇರೆ ಒಂದು ನಿಮಿಷ. ಇವರು ಅಲ್ಲಿ ನಾಗರ ಇದಷ್ಟು ಕಾರ್ಯ ಮಾಡಿದ್ದಾರೆ, ಅದೊಂದು ಸರಿಯಾಗಿದೆ ಇಲ್ಲೋ ಅನ್ನೋದು. ಮಾಡಿದಂತಹ ಕಾರ್ಯದಲ್ಲಿ ಸಂತುಷ್ಟನಾಗಿದ್ದೇನೆ. ಅದಕ್ಕೆ ಬೇಕಾದಂತಹ ಸತ್ಕರ್ಮ ಅದಕ್ಕೆ ಬೇಕಾದಂಥ ಪರಿಹಾರವನ್ನು ಮಾಡಿಕೊಂಡು ಬಂದಿದ್ದೀರಲ್ವೇ? ನ್ಯಾಯ ಬೇಡ, ಯೋಚನೆ ಬೇಡ, ಪರಿಹಾರ ಆಗಿದೆ ತಿಳಿತಲ್ವೇ? ಯೋಚನೆ ಬೇಡ. ಸರಿ, ಹಾಗೆ ಪ್ರಸಾದ ಸರಿ ಆಗಲಿ. ಶ್ರದ್ಧೆಯಿಂದ ಭಕ್ತಿಯಿಂದ ಸ್ಥಳದಲ್ಲಿ ಬೇಕಾದಂತಹ ಸೇವೆಯನ್ನು ಮಾಡಿಕೊಂಡು ಬಂದಿದ್ದೀರಿ. ಮಾಡಿದಂತಹ ಸೇವೆಯಲ್ಲಿ ಸಂವಿಧಾನ ಯಾವ ರೀತಿಯಾಗಿ ಸಂತುಷ್ಟನಾಗಿದ್ದೇನೆ ಅದೇ ರೀತಿಯಾಗಿ ಒಂದಕ್ಕೆ ಸರ್ವದೋಷವನ್ನು ಪರಿಹಾರ ಮಾಡುವುದರ ಮೂಲಕವಾಗಿ ಅನಂತ ಅನುಗ್ರಹ ಮಾಡಿ ನಡೆಸಿಕೊಂಡು ಬರ್ತೇವೆ. ಸರಿ, ಆಗಲಿ. ಭಕ್ತಿಯಿಂದ ಮಾಡಿದಂತಹ ಸೇವೆ ಸಂವಿಧಾನಕ್ಕೆ ಸಂತುಷ್ಟನಾಗಿ ಸ್ವೀಕಾರ ಮಾಡುವುದರ ಮೂಲಕವಾಗಿ ಅನಂತ ಅನುಗ್ರಹ ಮಾಡಿ ನಡೆಸಿಕೊಂಡು ಬರ್ತೇವೆ. ಸರಿ, ತೀರ್ಥ ಪ್ರಸಾದಕ್ಕೆ ಬರುವವರು ಕಾಣಿಕೆ ಹಾಕಿ ಕೇಳಿ ಪ್ರಸಾದ ತಗೊಂಡು ಹೋಗ್ಬೇಕು. ಸರಿ, ಏನು ಹೇಳಿ? ಗಡಿ ತಲೆ ತಿರುಗುವುದು ಮತ್ತು ಒಂಥರ ತಲೆಯೆಲ್ಲ ಮಂದಾಗುವುದು ಹೀಗಾಗ್ತೈತೆ. ಕೆಲವೊಂದು ವಿಚಾರದಲ್ಲಿ ಪ್ರೇತ ಬಾಧೆಗಳೆಲ್ಲ ಇದೆ ತಿಳಿತಲ್ವೇ? ನಾಳೆ ದಿವಸ ಅದಕ್ಕೆ ಬೇಕಾದಂಥ ಪರಿಹಾರ ಆಗಲಿಕ್ಕಿದೆ. ಈ ಹೊತ್ತು ನನ್ನಿಂದ ಬರ್ತಕ್ಕಂಥ ದೋಷಗಳಿಗೆ ಬೇಕಾದಂಥ ಪರಿಹಾರವನ್ನು ನಾನು ಮಾಡಿಕೊಡುತ್ತೇನೆ ತಿಳಿತಲ್ವೇ? ಆ ಪ್ರೇತ ಬಾಧೆ ಸ್ಥಳದಲ್ಲಿರುವಂಥ ಅವಿಚಾರಕೃತವಾಗಿ ಬರ್ತಕ್ಕಂತಹ ಕೆಲವೊಂದು ರೀತಿಯಾದ ದೋಷಗಳಿಗೆ ಬೇಕಾದ ನಾಳೆ ದಿವಸ ಪರಿಹಾರ ಮಾಡುವಂಥ ಕಾಲಘಟ್ಟದಲ್ಲಿ ಶರೀರಕ್ಕೆ ಬರ್ತಕ್ಕಂಥ ಎಲ್ಲ ದೋಷವನ್ನು ಆ ಪರಿಹಾರ ಮಾಡುವಂಥ ಕಾಲಘಟ್ಟದಲ್ಲಿ ನಿವಾರಿಸಿ ಬಿಡ್ತೇವೆ ತಿಳಿತಲ್ವೇ? ಒಂಥರ ಇದು ಮಾಡೋದು. ಎಲ್ಲರಿಗೂ ಕೂಡ ಒಂದು ರೀತಿಯಾದಂಥ ಸ್ಥಳದಲ್ಲಿ ಬರ್ತಕ್ಕಂಥ ಪ್ರೇತದ ಬಾಧೆ ಕಾಣ್ತಾ ಉಂಟು ತಿಳಿತಲ್ವೇ? ಆ ಪ್ರೇತದ ಬಾಧೆಯಿಂದ ಎಲ್ಲ ಈ ರೀತಿಯಾಗಿ ತಿಳಿತಲ್ವೇ? ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಾದಂಥ ತೊಂದರೆಗಳನ್ನು ಬರುವುದು. ಪ್ರಸಾದವನ್ನು ಕೊಡ್ತೇನೆ, ಅನುಗ್ರಹಿಸುತ್ತೇನೆ. ಕಟ್ಟ ಮಾಡಿದ ಮಣ್ಣು ಗೊಂಜಿ ಹಾಗೆ ಸಂವಿಧಾನದಲ್ಲಿ ಬೇಕಾದಂಥ ವಿಮರ್ಶೆಯನ್ನು ಚಿಂತನೆಯನ್ನು ಮಾಡುವುದರ ಮೂಲಕವಾಗಿ ಈ ಸ್ಥಳದಲ್ಲಿ ಏನೆಲ್ಲ ದುರಿತಗಳಿದೆ ಅನ್ನುವಂಥ ವಿಚಾರವಾಗಿ ನಮಗೆ ಬೇಕಾದಂಥ ಮಾರ್ಗದರ್ಶನ ನೀಡಿದ್ದಾರೆ. ಆ ಮಣ್ಣಿಗೆ ಕೊಡುವಂಥ ಪ್ರಸಾದ, ಆ ಕೊಡುವಂಥ ಪ್ರಸಾದದ ಮುಂದಕ್ಕೆ ಯಾವುದೇ ರೀತಿಯಾದಂಥ ಈ ಸ್ಥಳದಲ್ಲಿ ಕಾರ್ಯಗಳಾಗುತ್ತಿದೆಯೋ ಅಂತಹ ಕಾರ್ಯವನ್ನು ಒಳ್ಳೆಯ ರೀತಿಯಲ್ಲಿ ಮಾಡಿಸಿಕೊಂಡು ಬರ್ತೇನೆ, ಅನಂತ ಅನುಗ್ರಹ ಮಾಡಿ ನಡೆಸಿಕೊಂಡು ಬರ್ತೇನೆ. ಸರಿ, ಇನ್ನು ಪ್ರಸಾದಕ್ಕೆ ಬರ್ಬೋದು. ಕಾಣಿಕೆ ಹಾಕಿ ಪ್ರಸಾದ ತಗೊಂಡೇ ಹೋಗಿ ಒಂದು ಸರಿಗೆ ಎಲ್ಲ ಕೆಲಸಕ್ಕೆ ಹೋದ್ರೆ ನಿಲ್ಲೋದಿಲ್ಲ. ನಡೀತಕ್ಕಂತಹ ಗ್ರಾಚಾರ ದೋಷಗಳು ಬಹಳಷ್ಟು ರೀತಿಯಾದಂತಹ ದುರಿತಗಳೆಲ್ಲ ಇದೆ. ಜಾತಕವನ್ನು ವಿಮರ್ಶೆಯನ್ನು ಮಾಡಿ ಅದಕ್ಕೆ ಬೇಕಾದಂಥ ಪರಿಹಾರವನ್ನು ಮಾಡಿಕೊಂಡು ಬಂದಿದ್ದೀರಾ? ಮಾಡಿಕೊಂಡು ಬಂದಿದ್ದೀರಾ? ಭಯ ಬೇಡ ತಿಳಿತಲ್ವೇ? ಕೆಲವೊಂದು ಸ್ಥಳದಲ್ಲಿ ನನ್ನದಾದಂಥ ದೋಷ, ನರನಾಡಿಯಲ್ಲಿ ಬರ್ತಕ್ಕಂತಹ ದೋಷ, ಮಾನಸಿಕವಾಗಿ ಬರ್ತಕ್ಕಂಥ ದೋಷ, ತಲೆಗೆ ಸಂಬಂಧಪಟ್ಟಂಥ ದೋಷಗಳಿದೆ. ಈ ಹೊತ್ತಿಗೆ ಅದನ್ನೆಲ್ಲವನ್ನು ಪರಿಹಾರ ಮಾಡಿಕೊಡ್ತೇನೆ. ನಾಳೆ ದಿವಸ ಉಚ್ಚಾಟನೆ ಮಾಡುವಂತಹ ಕಾಲದಲ್ಲಿ ಶರೀರದ ಒಂದು ಬಾಧೆಯನ್ನು ಕಳಚಿಬಿಡಿ ತಿಳಿತಲ್ವೇ? ನಾಳೆ ದಿವಸ ಉಚ್ಚಾಟನೆ ಶರೀರದ ಬಾಧೆ ಇದೆ, ಅದನ್ನು ತೆಗೆಸಿಬಿಡಿ ತಿಳಿತಲ್ವೇ? ಅನುಗ್ರಹಿಸ್ತೇನೆ, ಪ್ರಸಾದವನ್ನು ಕೊಡ್ತೇನೆ. ಬಾವಿ ಪಕ್ಕಕ್ಕೆ
ಕಟ್ಟುವಂಥ ವಿಚಾರದಲ್ಲಿ ಏನು ತೊಂದರೆ ಇಲ್ಲ. ಆದರೆ ಯಾವುದೇ ಒಂದು ರೀತಿಯಾದಂಥ ಅಶುದ್ಧಿಗಳು ಈ ಸ್ಥಳಕ್ಕೆ ನನಗೆ ಆಗಂತಹ ರೀತಿಯಲ್ಲಿ ಅದನ್ನು ನಿರ್ಮಾಣ ಮಾಡಿಕೊಂಡು ಬರಬೇಕು. ಹೇಳಿತ್ತಲ್ವೇ? ಹಿಂದಕ್ಕೆ ಮಾಡಿ ಈ ಜಾಗಕ್ಕೆ ಏನು ಅಶುದ್ಧ ಆಗಬಾರ್ದು ಅಂತ ಈ ಸೈಡಿಗೆ ಹೇಳಿತ್ತಲ್ವೇ? ಅದು ಯಾವುದೇ ಒಂದು ರೀತಿಯ ತೊಂದರೆಗಳಾಗದಂತಹ ರೀತಿಯಲ್ಲಿ ಅದನ್ನು ನಿರ್ಮಾಣ ಮಾಡಿಕೊಂಡು ಬನ್ನಿ. ದೋಷ ಬರದಂತಹ ರೀತಿಯಲ್ಲಿ ನಡೆಸಿಕೊಂಡು ಬರ್ತೇವೆ. ಇವನು ಅದು ಕ್ರಿಕೆಟ್ ಇದಕ್ಕಾಗಿ ಮ್ಯಾಚಿಗೆ ಇದು ಮಾಡ್ತಿದ್ದ. ಅವನಿಗೆ ಎಲ್ಲ ಒಟ್ಟು 8 ವರ್ಷ ಆಯಿತು. ಏನು ಇಲ್ಲ ಒಟ್ಟು ಹಣ ಕಟ್ತಾ ಇದ್ದಾರೆ. ಕೆಲವೊಂದು ವಿಚಾರದಲ್ಲಿ ಸಹವಾಸದಿಂದ ಕೆಲವೊಂದು ತೊಂದರೆಗಳಾಗಿದೆ. ತಿಳಿತಲ್ವೇ? ಸಹವಾಸದಿಂದ ಕೆಲವೊಂದು ತೊಂದರೆಗಳಾಗಿದೆ. ತಿಳಿತಲ್ವೇ? ಒಟ್ಟಿಗೆ ಇರುವವರೇ ತೊಂದರೆಗಳು ಮಾಡಿದಂಥ ವಿಚಾರಗಳೆಲ್ಲ ಇದೆ. ಆ ವಿಚಾರವಾಗಿ ಅದಕ್ಕೆ ಬೇಕಾದಂತಹ ಕೆಲವು ತೊಂದರೆಗಳಾಗಿದೆ. ಆ ತೊಂದರೆಯನ್ನು ನಾಳೆ ದಿವಸ ವಿಮರ್ಶೆಯನ್ನು ಮಾಡಿ ಪರಿಹಾರವನ್ನು ಮಾಡಿಕೊಂಡು ಬರಬೇಕು. ತಿಳಿತಲ್ವೇ? ನಾಳೆ ಉದ್ಘಾಟನೆ ಮಾಡುವಂತಹ ಕಾಲದಲ್ಲಿ ತಿಳಿತಲ್ವೇ? ಜೋಯಿಸರ ಮುಖಾಂತರವಾಗಿ ವಿಮರ್ಶೆಯನ್ನು ಮಾಡಿ ಆ ದೋಷಕ್ಕೆ ಪರಿಹಾರ ಏನು ಮಾಡಿಕೊಂಡು ಬರಬೇಕು ಅನ್ನೋ ವಿಚಾರ. ನನ್ನಿಂದ ಬಂದಂಥ ದೋಷ ಯಾವುದೂ ಅಲ್ಲ. ತಿಳಿತಲ್ವೇ? ಕೆಲವೊಂದು ಸಹವಾಸದಿಂದ ತೊಂದರೆಗಳಾಗಿದೆ. ಪ್ರಸಾದ ಕಾಣಿಗೆ ಹಾಕೊಳ್ಳಿ ಆಯ್ತಾ? ಪರಿವಾಣಿಗೆ ಕಾಣಿಗೆ ಹಾಕಿ ಎಲ್ಲ ಭೂಮಿಯಲ್ಲಿ ತೊಂದರೆಗಳೆಲ್ಲ ಇದೆ.